ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಗೆಳೆಯರಿ. ಇವತ್ತೊಂದು ಬಿಗ್ ಬಾಸ್ ಕುರಿತು ದೊಡ್ಡ ಅಪ್ಡೇಟನ್ನು ತಂದಿದ್ದೀನಿ. ಆ ಅಪ್ಡೇಟನ್ನು ನಿಮಗೆ ಹೇಳೋಕ್ಕೆ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಏನು ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅಂದ್ರೆ ಬಿಗ್ ಬಾಸ್ ಸೀಸನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಕಿಚ್ಚ ಸುದೀಪ್ ಇರದಂತಹ ಬಿಗ್ ಬಾಸ್ ಸೀಸನ್ಗಳನ್ನು ಯಾವತ್ತೂ ನೆನೆಸ್ಕೊಳ್ಳೋಕೆ ಆಗಲ್ಲ ಅನ್ನುವಂಥ ಒಂದು ವಿಷಯದ ಮೇಲೆ ಇವತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕಳೆದ ವರ್ಷ ಬಿಗ್ ಬಾಸ್ ಸೀಸನ್ 11 ಮುಕ್ತಾಯಗೊಂಡಾಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಣೆಯಿಂದ ಹಿಂದೆ ಸರಿದು ನಿವೃತ್ತಿಯನ್ನು ಘೋಷಿಸಿದರು. ಅದಾದ ನಂತರ ಮುಂದೆ ಯಾರು ಬರ್ತಾರೆ ಯಾರಿಲ್ಲ ಅನ್ನುವಂಥ ಕುತೂಹಲಕರ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ದಿನಾಲೂ ಬರ್ತಾ ಇದ್ದು, ಅದರಲ್ಲಿ ಪ್ರಮುಖವಾಗಿ ರಮೇಶ್ ಅರವಿಂದ್ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ಅರವಿಂದ್ ಅವರಿಗೂ ಕಿಚ್ಚ ಸುದೀಪ್ ಅವರಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಇಬ್ಬರೂ ಕೂಡ ಕನ್ನಡ ಚಲನಚಿತ್ರದಲ್ಲಿ ನಿರ್ದೇಶಕರು, ನಟರು, ನಿರ್ಮಾಪಕರು ಆಗಿದ್ದರೂ ಕೂಡ ಕಿಚ್ಚ ಸುದೀಪ್ ಅವರು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವದ ಒಂದು ದೊಡ್ಡ ಶಕ್ತಿ ತುಂಬಿರುವಂತಹ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬಿಗ್ ಬಾಸ್ ಸೀಸನ್ ಕಿಚ್ಚ ಸುದೀಪ್ ಅವರ ನಿರೂಪಣೆ, ಅವರ ಧ್ವನಿ, ಅವರ ಹಾವಭಾವ ಇಲ್ಲದೆ ಅದನ್ನು ನೆನೆಸ್ಕೊಳ್ಳೋಕ್ಕಾಗಲ್ಲ ಅಂತಾನೆ ಈ ಬಿಗ್ ಬಾಸ್ ಆಯೋಜಕರು ಕಿಚ್ಚ ಸುದೀಪ್ ಅವರನ್ನು ಮತ್ತೆ ಬಿಗ್ ಬಾಸ್ ಸೀಸನ್ 12ರಿಂದ 4 ವರ್ಷಗಳ ಕಾಲ ಸತತವಾಗಿ ಅವರಿಗೆ ನಿರೂಪಣೆ ಮಾಡಲಿಕ್ಕೆ ಅಂತಲೇ ಅವ್ರ ಜೊತೆ ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿದೆ. ಅದು ದೊಡ್ಡ ಮೊತ್ತದ ಅಗ್ರಿಮೆಂಟು ಆಗಿರ್ಬೋದು. ಅದರ ಬಗ್ಗೆ ಇನ್ನು ಮಾಹಿತಿ ಕೊಟ್ಟಿಲ್ಲ, ಮುಂದೆ ಕೊಡ್ತೀವಿ. ಆದರೆ ಈಗ ಕಿಚ್ಚ ಸುದೀಪ್ ಅವರು ಬರುವ ಸೆಪ್ಟೆಂಬರ್ 28ರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುತ್ತಿರುವಂತಹ ಬಿಗ್ ಬಾಸ್ ಸೀಸನ್ 12ಗೆ ನಿರೂಪಕರಾಗಿ ಮತ್ತೆ ಆಯ್ಕೆಯಾಗಿ ಮುಂದುವರೆದಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಬಿಗ್ ಬಾಸ್ ವೀಕ್ಷಕರಿಗೆ, ಬಿಗ್ ಬಾಸ್ ಪ್ರಿಯರಿಗೆ ಇದು ಒಂದು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಇದೇ ಸೆಪ್ಟೆಂಬರ್ 28ರಿಂದ ರಾತ್ರಿ 9:30ರಿಂದ 10 ಗಂಟೆವರೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಲಿದೆ. ನಾವು ಕೂಡ ಅದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಕಳೆದ ವರ್ಷದ ಬಿಗ್ ಬಾಸ್ ಸೀಸನ್ 11ನಲ್ಲಿ ತಾವು ತುಂಬ ಉತ್ಸುಕರಾಗಿ ನಮ್ಮ ಚಾನಲನ್ನು ಹರಿಸಿದ್ದೀರಿ, ನಮ್ಮನ್ನು ಬೆಳೆಸಿದ್ದೀರಿ. ಅದೇ ರೀತಿಯಾಗಿ ಮತ್ತೆ ಈ ವರ್ಷ ಕೂಡ ನಮ್ಮನ್ನು ಹರಿಸಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲನ್ನು ಹಾಕ್ತಿರ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಬಿಗ್ ಬಾಸ್ ಸೀಸನ್ 12ರ ಲೋಗೋ ಹಾಗೂ ಪ್ರಮೋವನ್ನು ಕೂಡ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಹಲವಾರು ಸ್ಪರ್ಧಿಗಳ ಹೆಸರು ಕೂಡ ತೇಲಿ ಬರ್ತಾ ಇದೆ. ಆದರೆ ಅದನ್ನು ಕಲರ್ಸ್ ಕನ್ನಡ ವಾಹಿನಿ ಇನ್ನು ಫೈನಲ್ ಮಾಡಿಲ್ಲ. ಶೀಘ್ರದಲ್ಲೇ ಫೈನಲ್ ಮಾಡುವ ಸಾಧ್ಯತೆ ಇದ್ದು, ಊಹೆ ಪೂಹೆ ಇರುವಂಥ ಹಲವಾರು ಸ್ಪರ್ಧಿಗಳ ಹೆಸರನ್ನು ಕೂಡ ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. 12ರಿಂದ 18 ಸ್ಪರ್ಧಿಗಳ ಹೆಸರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದರೂ ಕೂಡ ನಾವು ಅದರಲ್ಲಿ ಪ್ರಮುಖವಾಗಿರುವಂಥ ಫೈರ್ ಬ್ರ್ಯಾಂಡ್ಗಳನ್ನು ನಿಮಗೆ ಇವತ್ತು ಪರಿಚಯ ಮಾಡಿಸ್ತೀನಿ. ಅದರಲ್ಲಿ ಪ್ರಮುಖವಾಗಿ ಖ್ಯಾತ ಪತ್ರಕರ್ತರು, ಲಂಕೇಶ್ ಪತ್ರಿಕೆಯ ಸಂಪಾದಕರು ಹಾಗೂ ಕನ್ನಡ ಚಲನಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಕೂಡ ಆಗಿರುವಂತಹ ಶ್ರೀ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್. ಈಗ ನೀವು ನೋಡ್ತಾ ಇರುವಂಥದ್ದು ಸಮರ್ಜಿತ್ ಲಂಕೇಶ್ ಅವರು ಕೂಡ ಈ ಸೀಸನ್ನಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಭಾಗವಹಿಸಲಿದ್ದಾರೆ. ಅವರು ಘಟಾನುಘಟಿಗಳಿಗೆ ಯಾವ ರೀತಿ ಟಾಂಗ್ ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅದೇ ರೀತಿಯಾಗಿ ಮಹಿಳಾ ಪ್ರಮುಖ ಸಿನಿಮಾ ನಾಯಕ ನಟಿಯರಾಗಿರುವಂತಹ ಶ್ರೀಮತಿ ಸುಧಾ ರಾಣಿಯವರು ಇದರಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಈ ಸೀಸನ್ 12ರಲ್ಲಿ ಅವರು ಈಗಾಗಲೇ ಕನ್ನಡದ ಪ್ರಮುಖ ಒಂದು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದು, ಅದು ಕೂಡ ಜನಪ್ರಿಯತೆಯನ್ನು ಪಡೆದಿರುವಂತಹ ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ಎನ್ನುವಂಥ ಧಾರಾವಾಹಿಯಲ್ಲಿ ಈಗ ಆಲ್ರೆಡಿ ಮಿಂಚ್ತಾ ಇದ್ದಾರೆ. ಅದು ಜೀ ಕನ್ನಡದಲ್ಲಿ ಕಾಣ್ತಾ ಇದೆ ಆಲ್ರೆಡಿ ಪ್ರದರ್ಶನವನ್ನು. ಈಗ ಪ್ರಮುಖವಾಗಿ ನೀವು ನೋಡ್ತಾ ಇರುವಂಥದ್ದು ಫೈರ್ ಬ್ರ್ಯಾಂಡ್, ಕರ್ನಾಟಕದಲ್ಲಿ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿರುವಂತಹ ದೊಡ್ಡ ದೊಡ್ಡ ಕೊಲೆಗಳ ತಲೆಬುರುಡೆಗಳನ್ನು ಹೊರಗೆಳೆದಿರುವಂತಹ MD ಸಮೀರ್ MD ಧೂತ ಯೂಟ್ಯೂಬ್ ಚಾನಲ್ನ ಸಮೀರ್ MD ಸಮೀರ್
ದೂತನು ಮೇಘದೂತನೋ ಏಕದೂತನೋ ಯಮದೂತನೋ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿರುವಂಥ ಹಾರರ್ ಸ್ಟೋರಿಗಳನ್ನೆಲ್ಲ ಹೊರಗೆ ತೆಗೆದಿರುವಂತಹ ಎಂಬಡಿ ಸಮೀರ್ ಈಗ ದೊಡ್ಡ ಮಟ್ಟದ ಯಮದೂತನಾಗಿ ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಹಾಗೂ ಅಲ್ಲಿರುವಂಥ ಹಲವಾರು ಕೊಲೆಗಡಕರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಹಿರಿಯರು, ತನಗೆ ತಪ್ಪು ಅಂತ ಗೊತ್ತಿದ್ದರೂ ಕೂಡ ಅದರ ಬಗ್ಗೆ ಸುಮ್ಮನೆ ಇದ್ದು ಪ್ರತಿಭಟನೆ ಮಾಡದೇ ಇರುವಂಥವನು ಹೇಳಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದು ಈ ಸಮೀರ್ ಎಂಡಿಗೆ ಅನ್ವಯ ಆಗ್ತಾ ಇದೆ. ಆ ಮಾತನ್ನು ಅವರು ಪಾಲಿಸಿದ್ದಾರೆ. ತಾನು ಹೇಳಿ ಅಲ್ಲ ಅಂಥೇಳಿ ಏನು ಈ ಧರ್ಮಸ್ಥಳದ ಸೌಜನ್ಯ ಕೊಲೆ ಆಗಲಿ ಇನ್ನಿತರ ಕೊಲೆಗಳ ಬಗ್ಗೆ ಮಾಹಿತಿ ಸಿಕ್ಕ ಮೇಲೆ ಸುಮ್ಮನಿರದೆ ಬೆಂಕಿಯ ಉಂಡೆಗಳನ್ನು ತನ್ನ ದೂತ ಯೂಟ್ಯೂಬ್ನಲ್ಲಿ ಪ್ರಕಟಿಸಿ ತನ್ನ ಧೈರ್ಯವನ್ನು ಇಡೀ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ ತೋರಿಸಿಕೊಟ್ಟಂತಹ ಹುಡುಗ ಸಮೀರ್ ಎಂಡಿ ಈಗ ಬಿಗ್ ಬಾಸ್ ಸೀಸನ್ 12ನಲ್ಲಿ ಬರ್ತಾ ಇದ್ದಾರೆ. ಅದರ ಮುಖಾಂತರ ಈ ಬಿಗ್ ಬಾಸ್ ಸೀಸನ್ 12 ಬೆಂಕಿಯ ಒಂದು ವಾತಾವರಣ ಇದೆ. ಹಲವಾರು ಅತ್ಯಾಚಾರ ಕೊಲೆಗಳಂತಹ ಪ್ರಕರಣಗಳನ್ನು ಹೊರಗೆ ತೆಗೆದು ಯೂಟ್ಯೂಬ್ನಲ್ಲಿ ಪ್ರಕಟಿಸಿ ಹಲವಾರು ಕೇಸ್ಗಳು ಇವ್ರ ಮೇಲೆ ದಾಖಲಾದರೂ ಕೊಲೆ ಬೆದರಿಕೆಯಂತಹ ಒಂದು ಘಟನೆಗಳು ನಡೆದರೂ ಕೂಡ ಹೆದರದೆ ಬೆದರದೆ ಒಂದು 3-4 ಜನರ ಸೈನ್ಯವನ್ನು ಕಟ್ಟಿಕೊಂಡು ನ್ಯಾಯಕ್ಕಾಗಿ ಹೋರಾಡುತ್ತಿರುವಂಥದ್ದು ಇಡೀ ಕರ್ನಾಟಕಕ್ಕೆ ಆದರ್ಶಪ್ರಾಯವಾದಂಥ ವಿಷಯ. ಆದರೂ ಕೂಡ ಅವರು ಮಾಡಿರುವಂಥ ಆರೋಪಗಳು ಸುಳ್ಳು ನಿಜವೋ ಅನ್ನುವಂಥದ್ದು ಮಾತ್ರ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಯಾಕಂದರೆ ಪಟ್ಟಭದ್ರ ಹಿತಾಸಕ್ತಿಗಳ ಮುಂದೆ ನ್ಯಾಯ ಗೆಲ್ಲುತ್ತೋ ಅಥವಾ ಧರ್ಮ ಗೆಲ್ಲುತ್ತೋ ಅನ್ನುವಂಥದ್ದು ಮಾತ್ರ ಇನ್ನೂ ಹೇಳೋಕ್ಕಾಗ್ತಿಲ್ಲ. ಧರ್ಮಸ್ಥಳದ ಕರ್ನಾಟಕದ ಧಾರ್ಮಿಕ ಭಾವನೆಯ ಒಂದು ಆರಾಧ್ಯ ಕೇಂದ್ರ ಶ್ರೀ ಮಂಜುನಾಥ ಧರ್ಮಸ್ಥಳದಲ್ಲಿ ಈ ಧರ್ಮ ಅನ್ನುವಂಥದ್ದು ಇದ್ದರೆ ಅಥವಾ ಈ ಸಮೀರ್ ಎಂಡಿಯ ಹೋರಾಟದಲ್ಲಿ ನ್ಯಾಯ ಅನ್ನುವಂಥದ್ದು ಇದ್ದರೆ ಯಾವುದು ಗೆಲ್ಲುತ್ತೋ ಅದು ಗೆಲ್ಲಲಿ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಭಾವನೆ ಮೂಡಲಿ, ಈ ಹೋರಾಟಗಳಿಗೆ ಜಯ ಸಿಗಲಿ ಅಥವಾ ಧರ್ಮಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ಈ ಸಮೀರ್ ಎಂಡಿ ಅನ್ನುವಂಥ ಫೈರ್ ಬ್ರ್ಯಾಂಡ್ ಬೆಂಕಿಯ ಉಂಡೆ ಇವತ್ತು ಬಿಗ್ ಬಾಸ್ ಸೀಸನ್ 12ನಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರತಿ ವಾರ ಏನು ಬೆಂಕಿಯನ್ನು ಉಳ್ಳಲಿಕ್ಕೆ ಬರ್ತಾ ಇದೆ. ಈ ಬೆಂಕಿ ಸಮರ್ಜಿತ್ ಲಂಕೇಶ್ ಎನ್ನುವಂಥ ಬಿರುಗಾಳಿಯೊಂದಿಗೆ ಬಡಿದಿಡಬೇಕಾಗಿದೆ. ಯುವ ಹಿರಿಯ ಪ್ರತಿಭೆ ಸುಧಾ ರಾಣಿಯವರಂತಹ ಹಿರಿಯ ನಟಿಯರೊಂದಿಗೆ ಅವರ ಅನುಭವದ ಮುಂದೆ ಹೋರಾಡಬೇಕಾಗಿದೆ. ಇನ್ನುಳಿದ ಪ್ರಮುಖ ಸ್ಪರ್ಧಿಗಳಾಗಿರುವಂತಹ ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರಜ್ರವರೊಂದಿಗೆ ಇವರು ಹೋರಾಡಬೇಕಾಗಿದೆ. ದೀಪಿಕಾ ಗೌಡರವರೊಂದಿಗೆ ಹೋರಾಡಬೇಕಾಗಿದೆ. ಅದೇ ರೀತಿಯಾಗಿ ಬಾಳು ಬೆಳಗುಂದಿಯಂತಹ ಉತ್ತರ ಕರ್ನಾಟಕದ ಬ್ರ್ಯಾಂಡ್ನೊಂದಿಗೆ ಬಡದೇ ಇಡಬೇಕಾದಂಥ ಪರಿಸ್ಥಿತಿ ಸಮೀರ್ ಎಂಡಿ ಅವರಿಗಿದೆ. ಅದೇ ರೀತಿಯಾಗಿ ಮೇಘಾ ಶೆಟ್ಟಿ ಅನ್ನುವಂಥ ಪ್ರಮುಖ ಫೈರ್ ಎದುರು ಕೂಡ ಇವರು ಗುಡುಗಬೇಕಾದ ಸ್ಥಿತಿ ಇದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ 12 ಮಾತ್ರ ಬಹಳ ರೋಚಕವಾಗಿ ಒಂದು ಯಶಸ್ವಿಯಾಗಿ ಈ ಪ್ರೋಗ್ರಾಮ್ ಕಾಣಲಿದೆ. ಇದರಲ್ಲಿರುವಂಥ ಬೆಂಕಿಯ ಫೈರ್ ಬ್ರ್ಯಾಂಡ್ಗಳಿಂದ ಈ ಶೋ ದೊಡ್ಡ ಮಟ್ಟದ ಜನಪ್ರಿಯತೆ ಪಡೆಯೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಏನೇ ಆಗಲಿ ಈ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭ ಆಗುವ ದಿನಕ್ಕಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ, ನೀವು ಕೂಡ ಕಾಯ್ತಾ ಇದ್ದೀರಿ ಅಂತ ಹೇಳ್ತಾ ಆಸೆ ಪಡ್ತಾ ದಯವಿಟ್ಟು ಅದಕ್ಕೋಸ್ಕರ ಎಲ್ಲರೂ ನನ್ನ ಚಾನೆಲ್ ಜೊತೆ ಲಿಂಕಲ್ಲಿರಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಅದೇ ರೀತಿಯಾಗಿ ಹೊಸಬರು ಯಾರಾದರೂ ನನ್ನ ಚಾನಲ್ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಫ್ರೆಂಡ್ಸ್ಗಳಿಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ ನನ್ನನ್ನು ಹುರಿದುಂಬಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಜೈ ಬಿಗ್ ಬಾಸ್.